ಶುಂಠಿ ಶಂಕರ ಯಾಕೆಲ್ಲ ಕಡೆ ನನಗೆ ತಗ್ಲಾಕೋತಾನೆ? ಇಲ್ಲ ನಾನೇ ಅವನಿಗೆ ತಗ್ಲಾಕೋತೀನ? ಹೊರಗೋಗೋ ಆಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಬರೀ ಹೇಳಿದಾನೆ. ಹೇಗಿದ್ರು ಗೊತ್ತಾಗಲ್ಲ ಅಂದ್ಕೊಂಡು ಇಲ್ಲಿಗೆ ಬಂದರೆ ಅವನು ಬರಬೇಕಾ? ಕರ್ಮ ಕರ್ಮ, ಈ ಕೋಇನ್ಸಿಡೆನ್ಸ್ ಎಲ್ಲ ನನಗೆ ಯಾಕಾಗುತ್ತೋ? ಬಜ್ರಂಗಿ ನೀನೇ ಗತಿ. ಸರ್, ಇವಳೇ ನನ್ನ ಮದುವೆ ಆಗ್ತಾರ ಹುಡುಗಿ ಪವಿತ್ರ ಅಂತ. ಪವಿತ್ರ, ನಾನು ಯಾವಾಗಲೂ ಹೇಳ್ತಿದ್ದಲ್ಲ ನಮ್ಮ ಬಾಸ್ ಅಂತ. ಇವರೇ ವೇದಾಂತ್ ಸರ್. ಹಾಯ್. ನಮಸ್ಕಾರ. ನಮಸ್ಕಾರ. ಶಿವತ್ಸ, ನಿನಗೂ ನನ್ನ ಫ್ರೆಂಡ್ನ ಪರಿಚಯ ಮಾಡಿಸ್ಬೇಕು. ಅವಳೇ ನನ್ನ ಫ್ರೆಂಡ್. ಇವಳೆಲ್ಲೋದ್ಲು? ಯಾರು ಪವಿ? ಈ ಶ್ರೀವತ್ಸ ಪಕ್ಕ ಲೂಸ್ನ ಕಟ್ಕೋತಿದ್ದಾನೆ. ಶಿವತ್ಸ, ಒಂದು ನಿಮಿಷ. ಇಲ್ಲೇನೇ ಮಾಡ್ತಿದೀಯಾ? ಬಾರೆ ಆಚೆ. ಸಡನ್ ಆಗಿ ನಿಂಗೇನೆ ಆಯ್ತು? ಬಾ. ಸುಮ್ಮನೆ ನಾನು ಇಲ್ಲೇ ಇರ್ತೀನಿ. ನಿಂಗೇನು ತಲೆ ಕೆಟ್ಟಿದೆಯೇನೆ? ಅಯ್ಯೋ ಬಾ ನೀನು. ನಡಿ ನಡಿ. ಶಿವಸ, ನನ್ನ ಸ್ಕೂಲ್ ಮೇಟ್, ಬೆಸ್ಟ್ ಫ್ರೆಂಡ್ ಅಮೂಲ್ಯ ಅಂತ. ಆಫೀಸಿಂದ ಆಚೆ ಕಾಲಿಡಬಾರ್ದು ಅಂತ ಹೇಳಿದ್ರೆ ಮಾತು ಮೀರಿ ಇಲ್ಲಿ ಬಂದು ಕೂತಿದ್ದೆ. ಸೋಮಾರಿ ತಂದು ಇದೆ ಇವತ್ತು. ಯೋ ಶುಂಠಿ ಶಂಕರ, ಇದನ್ನ ದೊಡ್ಡ ಇಶ್ಯೂ ಮಾಡದೆ ಇಲ್ಲೇ ಮುಗಿಸ್ಬಿಡಪ್ಪ. ಯಾಕೆ ಯಾರು ಏನು ಮಾತಾಡ್ತಿಲ್ಲ? ಪವಿ, ಇವ್ರು ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ನಮ್ಗೆ ಇವ್ರು ಗೊತ್ತು. ಏನು ಕೋಇನ್ಸಿಡೆನ್ಸ್ ಅಲ್ವಾ ಶಿವತ್ಸ? ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನೀನು ಯಾಕೆ ಅಲ್ಲೋಗಿ ಕೂತಿದ್ದೆ? ಅದನ್ನು ನಾನು ಹೇಳ್ತೀನಿ. ಸುಪೀರಿಯರ್ ಪರ್ಸನ್ಗೆ ಇನ್ಫಾರ್ಮ್ ಮಾಡಿದೆ 2-3 ಗಂಟೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಭಯ ಪಡ್ಕೊಂಡು ಕೂತಿದ್ದಾಳೆ. ಹಾಗೇನಿಲ್ಲ, ನೀನು ಕೀ ಬಂಚು ಅಲ್ಲಿ ಬಿದ್ದೋಗಿತ್ತು, ಅದನ್ನು ತಗೊಳಕ್ ಹೋಗಿದೆ. ಏನು ಸುಳ್ಳು ಹೇಳಬೇಕು ಅಂತ ನಾಲಿಗೆ ತುದಿ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ. ಕೀ ಬಂಚ್ ಅದು ನೀನು ಕೂತಿರೋ ಟೇಬಲಿಂದ ಅಷ್ಟು ದೂರ ಹೋಗಿ ಬಿದ್ದಿತ್ತು. ಓಹ್ ಸಾರಿ, ಅದಕ್ಕೆ ಜೀವ ಬಂದು ನೆಡ್ಕೊಂಡು ಹೋಗಿ ಅಲ್ಲಿ ಕೂತಿತ್ತಲ್ವಾ? ಅಯ್ಯೋ ಪವಿ, ನಮ್ಮ ಬಾಸು ಭಯ ಅಂತೆಲ್ಲ ಹೇಳಿದ್ರೆ ನೀನು ನಂಬಕ್ ಹೋಗ್ಬೇಡ. ನಮ್ಮ ಬಾಸ್ ತುಂಬಾ ಫ್ರೆಂಡ್ಲಿ, ಒಂಥರ ಜಾಲಿ ಮನುಷ್ಯ. ಸಖತ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಗೊತ್ತಾ? ಅಣ್ಣವರು ಅವ್ರ ಕಡೆ ಯಾರು ನೋಡಿದ್ರೆ ಆಫೀಸಿಗೆ ಬಂದು ಕಾಮಿಡಿ ಸಿನಿಮಾ ನೋಡ್ತಿದ್ದೆ ಅಂತ ಬೆಂಡೆತ್ಬಿಡ್ತಾರೆ. ಮ್ಯಾನೇಜರ್ ಆಗಿ ನೀನೇ ಈಗ ಮಾಡ್ಬೋದು ಅಂತ ತಲೆ ತಿನ್ಬಿಡ್ತಾರೆ. ಹಲೋ, ಹಾಂ, ಪಾರ್ಟಿ ಫೀಸ್ ಎಲ್ಲ ಬೇಡ, ನಾನು ಕಳಿಸ್ತೀನಿ, ಡೋಂಟ್ ವರಿ. ಕಮೇನ್. ಯಾ ಐ ವಿಲ್ ಸೆಂಡ್ ಇಟ್, ಡೋಂಟ್ ವರಿ. ಓಕೆ ಓಕೆ ಓಕೆ, ಐ ವಿಲ್ ಪ್ರಾಸೆಸ್ ಆ್ಯಂಡ್ ಐ ವಿಲ್ ಸೆಂಡ್ ಇಟ್. ಹಾಂ, ಭಾರಿ ಬ್ಯುಸಿ ಇರೋ ಥರ ಇತ್ತು. ಯಾರ ಜೊತೆ ಮಾತಾಡ್ತಿದ್ಯಪ್ಪ? ಯಾವುದು ಆರ್ಡರ್ ಬೇರೆ ಪಾಸ್ ಮಾಡ್ತಿರೋ ಹಾಗಿತ್ತು. ಯಾವುದು? ಹೋಗ್ಲಿ ಬಿಡಿ ಬಾವ, ಯಾವುದೂ ಇಲ್ಲ. ನಾನು ಅಗ್ರಜನ ಯಾರು ಅಂತ ಅಂದ್ಕೊಂಡು ಸುಮ್ಮನೆ ಹಾಗೆ ಡವ್ ಮಾಡ್ತಿದ್ದೆ ಅಷ್ಟೇ. ಭಲೇ ಇದೆಯಾ ನೀನು. ಆದರೆ ಒಂದು ವಿಷಯ ಗೊತ್ತಾ, ನಾನು ಒಂದೊಂದ್ಸಲ ನಿಮ್ಮ ಅಣ್ಣಂಗೆ ಹೆದರ್ಕೊಂಡು ಹೀಗೆ ಮಾಡೋದು. ಹೊಡಿರಿ ಹ್ಯಾಂಡು ಅಂದಾಗೆ ಇಬ್ಬರು ಒಂದೇ ದೋಣಿ ಕಳ್ಳರು ಅಂತ ಪ್ರೂವ್ ಆಗೋಯ್ತು. ಅದು ರೈಟೇ. ಮದರ್ ಇಂಡಿಯಾ ಬಿಟ್ಟರೆ ಅಗ್ರಜಂಗೆ ಹೆದರದೇ ಇರೋರು ಯಾರಿದ್ದಾರೆ ಹೇಳಿ? ಯಾಕೆ, ನಮ್ಮ ಅಮೂಲ್ಯ ಅಲ್ವೇನಪ್ಪ? ಅಣ್ಣ,
ವಿಕಿ ಇವಳು ಆದ್ಯ ಆರ್ಗ್ಯಾನಿಕ್ಸ್ಗೆ HR ಆಗಿ ಜಾಯ್ನ್ ಆಗಿದ್ದಾಳೆ. ಅದನ್ನೇ ಹೇಳೋಣ ಅಂತ ಬಂದೆ, ಅಷ್ಟರಲ್ಲಿ ಅವಳೇ ಬಂದ್ಬಿಟ್ಲು. ನನ್ನ ನೋಡಿ ನಿಂಗೆ ಡಿಸ್ಟರ್ಬ್ ಆದೆ ಅಂತ ನನಗೆ ಗೊತ್ತು ವಿಕಿ, ಬಟ್ ನಾನು ಬಂದಿರೋದೇ ನಿನ್ನ ಮತ್ತು ಆರತಿ ಮಧ್ಯೆ ಡಿಸ್ಟರ್ಬೆನ್ಸ್ ತರೋದಕ್ಕೆ. ನಮ್ಮ ಬಾಸ್ ತುಂಬಾ ಫ್ರೆಂಡ್ಲಿ, ಒಂಥರ ಜಾಲಿ ಮನುಷ್ಯ. ಸಖತ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಗೊತ್ತಾ. ಆಗಾಗ ಈ ತರ ಜೋಕ್ ಕಟ್ ಮಾಡ್ತಿರ್ತಾರೆ ಅಲ್ವಾ ಶ್ರೀವತ್ಸ? ಓ ಹೌದಾ, ಸೂಪರ್. ಹಾಗಿದ್ರೆ ಮದುವೆಗೆ ಹೇಗೆ ರಜೆ ಕೇಳೋದಂತ ಟೆನ್ಷನ್ ಆಗಿದ್ದಲೆ. ಈ ಲೀವ್ ಸ್ಯಾಂಕ್ಷನ್ ಮಾಡೋ ಮ್ಯಾಟ್ರಲ್ಲಿ ಮಾತ್ರ ನಮ್ಮ ಬಾಸ್ ಸ್ವಲ್ಪ ಕಂಜೂಸು. ಇಲ್ಲೇ ಹೇಗೋ ಎದುರುಗಡೆ ಇದ್ದಾರೆ, ಈ ವಿಷಯ ಎಲ್ಲ ಅವ್ರಿಗೂ ಗೊತ್ತಾಗಿದೆ. ಇಲ್ಲೇ ಲೀವ್ ಸ್ಯಾಂಕ್ಷನ್ ಮಾಡ್ಕೊಬಿಡು. ಅಯ್ಯೋ ಸುಮ್ಮನಿರೆ, ಈಗ ನಾನು ಆಡಿರೋ ಮಾತಿಗೆ ಉರ್ಕೊಂಡು ಬರ್ನಾಗಿರ್ತಾನೆ, ನೀನು ಬೇರೆ. ಸಾರಿ ಪವಿತ್ರ ಅವರೇ, ನಿಮ್ಮ ಫ್ರೆಂಡ್ ನಿಮ್ಮ ಮದುವೆಗೆ ಬರೋದಿಲ್ಲ. ಆಫೀಸಲ್ಲಿ ತುಂಬ ಕೆಲಸ ಇದೆ, ಲೀವ್ ಕೊಡೋದಕ್ಕಾಗಲ್ಲ. ಗೊತ್ತಿತ್ತು ನೀನು ಇದನ್ನೇ ಹೇಳೋದು ಅಂತ ಗೊತ್ತಿತ್ತು. ಎಲ್ಲ ಪರ್ಸ್ನಲ್ ಆಗಿ ತಗೊಳ್ತೀಯ ಅಂತನೂ ಗೊತ್ತಿತ್ತು. ಸರ್ ಪ್ಲೀಸ್ ಹಾಗೆ ಹೇಳ್ಬೇಡಿ. ನನ್ನ ಕಡೆಯಿಂದ ಅಪ್ಪ ಅಮ್ಮ ಯಾರೂ ಬರ್ತಾ ಇಲ್ಲ, ಹುಡುಗಿ ಕಡೆಯಿಂದ ಇವಳೊಬ್ಳೇ ಇರೋದು. ಈಗ ಇವಳು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಮನೆಯವ್ರು ಒಪ್ಪಿಗೆ ಇಲ್ಲದೆ ಮದುವೆ ಆಗ್ತಿದ್ದೀರಾ ಅಂದರೆ ನಿಮ್ಮದು ಗಲಾಟೆ ಮದುವೆನಾ? ಏನು ಮಾಡೋದು ಬಾಸ್, ನಾನು ನೀವು ಹೋಗೋ ಮದ್ವೆಲಿ ಗಲಾಟೆ ಕಾಮನ್ ಆಗೋಯ್ತಲ್ವಾ? ನೋ, ನೀನು ಮದುವೆಗೆ ಹೋಗ್ತಿಲ್ಲ, ನಾನು ಲೀವ್ ಕೊಡ್ತಿಲ್ಲ. ಸರ್ ಅವಳು ನೀವು ಇಬ್ಬರು ನಮ್ಮ ಮದುವೆಗೆ ಬರಬೇಕು. ನಮ್ಮ ಪರಿಸ್ಥಿತಿ ಹೇಳಿದ್ವಲ್ಲ ಸರ್, ಪ್ಲೀಸ್ ಸರ್. ಬಾಸ್ ನೀವು ಯಾವುದನ್ನು ಪರ್ಸ್ನಲ್ ಆಗಿ ತಗೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಕೋಪ ಏನಿದ್ರು 2 ನಿಮಿಷದ್ದು ಅಂತಲೂ ಗೊತ್ತು. ನನ್ನಂಥ ಬೆಸ್ಟ್ ಎಂಪ್ಲಾಯಿನ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತಲೂ ಗೊತ್ತು. ಪ್ಲೀಸ್ ಬಾಸ್. ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ ಸರ್, ಪ್ಲೀಸ್ ಸರ್. ಓಕೆ